ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಸೊ ಫ್ರೆಂಡ್ಸ್, ಏನಪ್ಪ ಇದು ರೋಡ್ ತೋರಿಸ್ತಾ ಇದ್ದಾರೆ ಇವತ್ತು ಅಂದ್ಕೊಂಡ್ರೆ. ಸೊ ನಾನಿವತ್ತು ಬೆಣ್ಣೆನಗರಿ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಸೊ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನಂದು ಸ್ವಲ್ಪ ಏರ್ ಸ್ಪಾ ಮಾಡಿಸೋದಿತ್ತು ಆ್ಯಂಡ್ ಅಲ್ಲಿ ಒಬ್ಬರು ಬ್ಯೂಟಿಷಿಯನ್ನಿಂದ ನಿಮಗೆ ಕೆಲವೊಂದು ಸ್ಕಿನ್ ಕೇರ್ ಟಿಪ್ಸ್ ಕೂಡ ಹೇಳಿಸೋದಿತ್ತು. ಹಾಗಾಗಿ ನಾನಿವತ್ತು ಬಿಡುವು ಮಾಡಿಕೊಂಡು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ದಾವಣಗೆರೆದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತಲೂ ನಿಮಗೆ ವ್ಲಾಗ್ಸ್ ಸಿಗ್ತವೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ತುಂಬಾ ಯೂಸ್ಫುಲ್ ಆದ ವಿಡಿಯೋ ಇದು. ಬ್ಯೂಟಿಷಿಯನ್ನಿಂದ ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ನಂದು ಏರ್ ಸ್ಪಾ ಮಾಡಿಸಿದ್ನಲ್ಲ, ಆ ರಿವ್ಯೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡ್ದೇನ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಅಂದರೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಸಿಗ್ತೀನಿ ಸ್ಪಾಕ್ಕೆ ಹೋದ ನಂತರ. ಬೆಣ್ಣೆನಗರಿ ಅಂತ ಕರಿತೀರಲ್ಲ, ಸೊ ದಾವಣಗೆರೆಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಹಾಗೆ ತುಂಬ ದಿನ ಆಯಿತು ಏರ್ ಸ್ಪಾ ಮಾಡಿಸಿರಲಿಲ್ಲ, ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಹೊರಗಡೆ ಮಾಡಿಸಿದ್ರಾಯ್ತು ಅಂತ ಸ್ಪಾಕ್ಕೆ ಬಂದಿದ್ದೀನಿ. ಸೊ ನನ್ನ ಇವತ್ತಿನ ಔಟ್ಫಿಟ್ ಈ ಥರ ಇದೆ, ನೋಡ್ಬೋದು. ಹಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಮಾಸ್ಕ್ ಕೂಡ ಹಾಕೊಂಡು ಬಂದಿದ್ದೀನಿ. ಬನ್ನಿ, ಇವಾಗ ನಾನು ಈ ಸ್ಪಾದ ಕಂಪ್ಲೀಟ್ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಅಲ್ಲಿ ಗಗನ ಅಂತ ಅನ್ನೋ ಒಬ್ಬರು ಹೊಸ್ದಾಗಿ ಬಂದಿರೋ ಬ್ಯೂಟಿಷಿಯನ್, ಅವ್ರ ಕಡೆಯಿಂದ ಕೂಡ ನಾನು ಡೀಟೇಲ್ ಅಡ್ರೆಸ್ಸನ್ನು ಹೇಳಿಸ್ತೀನಿ. ಸೊ ನೋಡ್ಬೋದು, ನನಗೆ ಇಲ್ಲಿ ಬಂದ ತಕ್ಷಣ ಯಾವುದೋ ಒಂದು ಪಾರ್ಲರ್ಗೂ ಅಥವಾ ಸ್ಪಾಗೂ ಬಂದಿದ್ದೀನಿ ಅಂತ ಆ ಫೀಲೇ ಆಗಲಿಲ್ಲ. ಯಾರ್ದೋ ಗೆಸ್ಟ್ ಮನೆಗೆ ಬಂದಿದ್ದೀನೇನೋ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿತ್ತು, ಎಲ್ಲನೂ ಟ್ರೆಡಿಷ್ನಲ್ಲೇ. ಸೊ ಈ ಯಾವ ಕಡೆ ನೋಡಿದ್ರು ಒಂಥರ ರಂಗೋಲಿ ಆಗಿರ್ಬೋದು. ನಾನಿಲ್ಲಿ ದಾವಣಗೆರೆಯಲ್ಲಿ ಸಿದ್ದವೀರಪ್ಪ ಲೇಔಟ್ ನಿಯರ್ ಆಂಜನೇಯ ಟೆಂಪಲ್ ಹತ್ರ, ಬಾಯ್ಸ್ ಹಾಸ್ಟೆಲ್ ಹತ್ರ ಆಲ್ಫಾ ಬ್ಯೂಟಿ ಆ್ಯಂಡ್ ಸ್ಪಾ. ಇವತ್ತು ಮಂಜುಶ್ರೀ ಮ್ಯಾಮ್ ಅವರು ನಮ್ಮ ಪಾರ್ಲರಿಗೆ ಬಂದಿದ್ದಾರೆ ಹೇರ್ ಸ್ಪಾ ಮಾಡಿಸ್ಕೊಳ್ಳೋಕ್ಕೆ. ನಿಮಗೂ ನಮ್ಮ ಮ್ಯಾಮ್ ಅವ್ರ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಶ್ರೀ ಜನರಲ್ ಆ್ಯಂಡ್ ಕಿಚನ್. ಸೊ ಇವಾಗ ಮಾತಾಡಿದವರು ಗಗನ ಅಂತ. ಸೊ ನಿಮಗೆ ಕಂಪ್ಲೀಟ್ ಒಂದು ಆ ಅಲ್ಪ ಸ್ಪಾದು ಬ್ಯೂಟಿ ಸ್ಪಾ ಏನು ಡಿಟೇಲ್ ಸಿಕ್ಕಿದೆ ಅಂದ್ಕೊತೀನಿ. ಸೊ ನಾನು ಹೋದ ತಕ್ಷಣ ನನಗೆ ಫಸ್ಟು 100% ಏರ್ ವಾಶನ್ನು ಮಾಡ್ತಾರೆ. ಸೊ ಈ ಥರ ಅವ್ರದ್ದೇ ಆದಂಥ ಶಾಂಪೂನ ಯೂಸ್ ಮಾಡಿಬಿಟ್ಟು, ನಾನು ಯಾವಾಗಲೂ ಯೂಸ್ ಮಾಡೋದು ಮ್ಯಾಟ್ರಿಕ್ಸ್ ಸ್ಪಾನ ಕ್ರೀಮನ್ನೇ ಯೂಸ್ ಮಾಡ್ತಿದ್ದೆ ಮನೆಯಲ್ಲಿ. ಸೊ ಅಲ್ಲಿ ನನಗೆ ಲಾರಿಯಲ್ ಯೂಸ್ ಮಾಡಿ ಸ್ಪಾ ಮಾಡಿದರು. ಸೊ ನೋಡ್ಬೋದು, ಇವಾಗ ನಮಗೆ ಶಾಂಪೂ ಹಾಕಿ 100% ಏರ್ ವಾಶನ್ನು ಮಾಡ್ತಾ ಇರೋದು. ಸೊ ಈ ಏರ್ ವಾಶ್ ಆದ ನಂತರ ತಲೆನ ಸ್ವಲ್ಪ ಚೆನ್ನಾಗಿ ಒರೆಸ್ಬಿಟ್ಟು, ಆ ನಂತರ ನಮಗೆ ಅದೇನು ಕ್ರೀಮ್ ಬರುತ್ತಲ್ಲ, ಸ್ಪಾ ಕ್ರೀಮ್, ಸೊ ಅದನ್ನು ಅಪ್ಲೈ ಮಾಡ್ತಾರೆ. ಸೊ ನೋಡ್ಬೋದು, ಇವಾಗ ಇಯರ್ಸನ್ನು ಪಾರ್ಟಿಷನ್ ಆಗಿ ಮಾಡ್ಕೊತಾರೆ ಕ್ಲಚಸ್ ಹಾಕಿ. ಆ ನಂತರ ಕ್ರೀಮನ್ನು ಅಪ್ಲೈ ಮಾಡ್ತಾರೆ. ನಾನು ಎಲ್ಲನೂ ವಾಯ್ಸ್ ಕೊಡೋಕ್ಕಾಗಲ್ಲ, ಸೊ ನೀವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇದ್ರ ಬಗ್ಗೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೊಳ್ತಾ ಇರ್ತಾರೆ, ಆದರೆ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಯೂಸ್ ಆಗಲಿ ಅಂತ ಅಷ್ಟೇ ನನ್ನ ಒಂದು ಸಣ್ಣ ಪ್ರಯತ್ನ.
ಏರ್ಸ್ಗೆ ಎಲ್ಲ ಕ್ರೀಮ್ ಅಪ್ಲೈ ಮಾಡಿದ ನಂತರ ಈ ಥರ ಮಸಾಜನ್ನು ಕೊಡ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ, ನಿದ್ದೆನೇ ಬಂದುಬಿಡುತ್ತೆ ಆ ಥರ ಮಸಾಜ್ ಕೊಡ್ತಾರೆ. ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆಲ್ಫಾ ಬ್ಯೂಟಿ ಸ್ಪಾ ಏನಿದೆ ಅಲ್ಲಿ ಈ ಥರ ಚೆನ್ನಾಗಿ ಒಂಥರ ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರಂತಲೇ ಹೇಳ್ಬೋದು. ಸೊ ನೀವು ಹೋದ್ರೂ ಏನೂ ತೊಂದರೆ ಇಲ್ಲ. ಯಾರಾದರೂ ಹೋಗ್ತಿದ್ರೆ ಹೋಗಿ ವಿಸಿಟ್ ಮಾಡಿ. ಅದು ದಾವಣಗೆರೆಯಲ್ಲಿ ಇರೋರು, ನಿಯರ್ ಬೈ ಇರೋರು ಹೋಗ್ಬೋದು. ತುಂಬಾ ಒಳ್ಳೆ ಟ್ರೀಟ್ ಇದೆ. 100% ಗ್ಯಾರಂಟಿನ ನಾನು ಕೊಡ್ತೀನಿ. ಸೊ ನೋಡ್ಬೋದು ಈ ಥರ ಚೆನ್ನಾಗಿ ಮಸಾಜ್. ಸೊ ಇವಾಗ ಮಸಾಜ್ ಕೂಡ ಕಂಪ್ಲೀಟ್ ಆಯಿತು. ತಲೆಗೆ ಇವಾಗ ಸ್ಟೀಮನ್ನು ಕೊಡ್ತಾರೆ. ಸೊ ಈ ಥರ ಸ್ಟೀಮ್ ಕೊಟ್ಟ ನಂತರ ಮತ್ತೊಮ್ಮೆ ತಲೆನ ವಾಶ್ ಮಾಡ್ತಾರೆ ಕ್ಲೀನಾಗಿ. ಮತ್ತೊಂದು ಸಲ 100% ಏರ್ಸನ್ನು ವಾಶ್ ಮಾಡಿದ ನಂತರ ನಾನು ನೆಕ್ಸ್ಟ್ ತೋರಿಸ್ತೀನಿ ಮತ್ತು ಯಾವ ಪ್ರೊಸೀಜರ್ ಇರುತ್ತೆ. ಸೊ ತಲೆ ವಾಶ್ ಆದ ನಂತರ ಈ ಥರ ಡ್ರೈಯರಿಂದ ಏರ್ಸನ್ನು ಡ್ರೈ ಮಾಡ್ತಾರೆ. ಏರ್ಸ್ ಎಲ್ಲ ಡ್ರೈ ಆದ ನಂತರ ಸಿರಮನ್ನು ಅಪ್ಲೈ ಮಾಡಿಬಿಟ್ರೆ ಕಂಪ್ಲೀಟ್ ಪ್ರೊಸೀಜರ್ ಮುಗೀತು ಅಂತ ಅಂದ್ಕೊಳ್ಬೇಕು ನಮ್ಮ ಏರ್ ಸ್ಪಾದು. ಸೊ ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಫೈನಲಿ ನನ್ನ ಏರ್ ಸ್ಪಾ ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ಫೈನಲ್ ಲುಕ್ ನೋಡ್ತಾ ಇದ್ದೀರಾ ಇವಾಗ. ನೋಡಿ ಎಷ್ಟೊಂದು ಸ್ಮೂತಾಗಿ ಶೈನಾಗಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬಾ ಒಳ್ಳೆ ಫೀಲ್ ಆಯಿತು. ಹಾಗೆ ನೋಡ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನಿಮಗೂ ಇಷ್ಟ ಇದ್ದರೆ ನೀವು ಕೂಡ ಹೋಗಿ ಮಾಡ್ಕೊಳ್ಬೋದು. ಸೊ ಒಟ್ಟಿನಲ್ಲಿ ಈ ಸ್ಪಾ ಇರೋದು 2 ಫ್ಲೋರ್ನಲ್ಲಿ. ನಾನು ಮಾಡಿಸ್ಕೊಂಡಿರೋದು ಫಸ್ಟ್ ಫ್ಲೋರ್. ಸೊ ಇದು ಬಂದು ಸೆಕೆಂಡ್ ಫ್ಲೋರ್ನಲ್ಲಿರೋದು. ಸೊ ಜಾಸ್ತಿ ಜನ ಬಂದರೆ ಇಲ್ಲಿನೂ ಕೂಡ ಅವರು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ಬೋದು ನನಗೆ ಎಲ್ಲೋ ಸ್ಪಾಗೆ ಬಂದಿದ್ದೀನಿ ಅನ್ನೋ ಫೀಲೇ ಆಗಲಿಲ್ಲಪ್ಪ. ಅಷ್ಟೊಂದು ಚೆನ್ನಾಗಿತ್ತು. ಮನೆ ಥರನೇ ಅನ್ನಿಸ್ತು. ಸೊ ಎಲ್ಲಿ ನೋಡ್ತೀರಾ ಅಲ್ಲಿ ಬುದ್ಧನ ಸ್ಟ್ಯಾಚುನೇ ಕಾಣ್ತಾ ಇತ್ತು. ನನಗಂತೂ ಬುದ್ಧ ಅಂದರೆ ತುಂಬಾ ಇಷ್ಟ. ಸೊ ಅಲ್ಲೇ ಇದ್ಬಿಡೋಣ ಅಂತ ಅನಿಸ್ತಿತ್ತು. ಅಷ್ಟೊಂದು ಕ್ಲೀನಾಗಿ ನೀಟಾಗಿ ಇತ್ತು ಎಲ್ಲನೂ. ತುಂಬಾ ಖುಷಿ ಆಯಿತು. ಸೊ ಇವಾಗ ಮಾತಾಡಿದವರು ಶ್ರುತಿ ಮ್ಯಾಮ್ ಅಂತ. ಸೊ ಅವರು ಬ್ಯೂಟಿಷಿಯನ್, ಒಳ್ಳೆ ಫ್ರೆಂಡ್ಲಿ ನೇಚರ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯವರು. ಸೊ ಅವ್ರ ಕಡೆಯಿಂದ ನಾನು ಇವತ್ತು ನಿಮಗೆ ಬ್ಯೂಟಿ ಟಿಪ್ಸನ್ನು ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಿರ ನೋಡಿ ಪೂರ್ತಿಯಾಗಿ. ಬಂದ್ಬಿಟ್ಟು ನಿಮಗೆ 4 ಟೈಪ್ 5 ಟೈಪ್ ಪಿಂಪಲ್ಸ್ ಬರುತ್ತೆ. ಅದು ಹೊರಗಡೆ ಡಸ್ಟಿಂದ ಬರುತ್ತೆ, ಕೆಲವರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಬರುತ್ತೆ, ಇನ್ನು ಅವರ ಬಾಡಿ ಇದ್ರ ಮೇಲೆ ಪಿಂಪಲ್ಸ್ ಬರುತ್ತೆ. ಅದು ಪಿಂಪಲ್ಸ್ ಯಾರಿಗೆ ಹೋಗಿಲ್ಲ ಅವರಿಗೂ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ನೀವು ತೊಗೋಬೋದು, ಒಳ್ಳೆ ಟ್ರೀಟ್ಮೆಂಟು ಮತ್ತು 100% ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ. ಹೈ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಅದಕ್ಕೆ ಕ್ರೀಮ್ಸ್ ಕೂಡ ಕೊಡ್ತೀವಿ. ಅದು ಒಂದಿಷ್ಟು ಚಿಕ್ಕ ಡಬ್ಬಿಯಲ್ಲಿ ಬರುತ್ತೆ. ಈಗ ಓಪನ್ ಫೋರ್ಸ್ ಅನ್ನೋದು ಜಾಸ್ತಿನೇ ಆಗಿದೆ. ಆಲ್ಮೋಸ್ಟು ನಮ್ಮ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲ ಏನು ಹೇಳ್ತಾರೆ, ಓಪನ್ ಫೋರ್ಸು. ಯಾಕೆ ಓಪನ್ ಫೋರ್ಸ್ ಆಗ್ತಾಯಿದೆ ಅಂದರೆ ಫಸ್ಟು ಹೊರಗಡೆ ಡಸ್ಟಿಂದ ಆಗ್ತಾಯಿದೆ. ಹೊರಗಡೆ ಹೋಗಬೇಕಾದಾಗ ನಾವು ಕ್ಲೀನಾಗೆ ಕವರ್ ಮಾಡ್ಕೋಬೇಕು ಫೇಸ್ನ ಒಂದು. ಆಮೇಲೆ ನಾರ್ಮಲಿ ಮಾರ್ನಿಂಗ್ ವಾಶ್ ಕ್ಲೀನಾಗೆ ಫೇಸ್ ವಾಶ್ ಮಾಡಬೇಕು. ಅದೇ ಥರ ಮೇಂಟೈನ್ ಮಾಡ್ತಾ ಬರಬೇಕು ಸ್ಕಿನ್ನೆಲ್ಲ. ಮತ್ತು ಸಿಟಾಫಿಲ್ ಅಂತ ಫೇಸ್ ವಾಶ್, ಈ ಥರ ಮಾಮಾ ಅರ್ತ್, ಈ ಥರ. ಅಂದರೆ ಇದೆಲ್ಲ ಆರ್ಗಾನಿಕಾ ಅಥವಾ ಬಯೋಟಿಕ್ ಎಲ್ಲ. ಮಾರ್ನಿಂಗ್ ಎಲ್ಲ ಎದ್ದ ತಕ್ಷಣ ಕ್ಲೀನಾಗೆ ಫೇಸ್ ವಾಶ್ ಮಾಡಿಕೊಂಡು ನಾವು ಹೊರಗಡೆ ಹೋಗಬೇಕಾದಾಗ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಬೆಸ್ಟ್ ಸನ್ಸ್ಕ್ರೀನ್ ಅಂದರೆ ಲ್ಯಾಕ್ಮಿಯಲ್ಲಿದೆ, ಮಾಮಾ ಅರ್ಥಲ್ಲಿದೆ, ವಾವ್ಸಲ್ಲಿದೆ. ಅಂದರೆ ನಾನು ನಿಮ್ಮಿಂದ ಒಂದು ಇಷ್ಟಪಡೋದು ಏನಂದರೆ, ಇವಾಗ ಜಾಸ್ತಿ ದುಡ್ಡು ಕೊಟ್ಟು ಪ್ರಾಡಕ್ಟ್ಸನ್ನು ತೊಗೊಳೋಕ್ಕೆ ಸ್ವಲ್ಪ ಜನಕ್ಕಾಗಲ್ಲ. ಸಿಟೋಫಿಲ್ ಅನ್ನೋದು ಅಂತ ಏನು ಕಾಸ್ಟ್ಲಿ ಇಲ್ಲ. ಸಿಟೋಫಿಲ್ ತುಂಬ ಕಡಿಮೆನೇ ರೇಟು. ಅದು ಎಲ್ಲ ಸ್ಕಿನ್ನಿಗೂ
ಯೂಸ್ ಆಗುತ್ತೆ. ಕಾಂಬಿನೇಷನ್ ಸ್ಕಿನ್ ಇರ್ಬೋದು, ಈಗ ಡ್ರೈ ಇದೆ ಕೆನ್ನೆ ಮೇಲೆ, ನೋಸಲ್ಲೆಲ್ಲ ಆಯಿಲಿ ಇದೆ, ಇವರು ಯೂಸ್ ಮಾಡ್ಬೋದು. ಫುಲ್ ಡ್ರೈ ಇರೋರು ಯೂಸ್ ಮಾಡ್ಬೋದು, ಫುಲ್ ಆಯಿಲಿ ಇರೋರು ಯೂಸ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಯೂಸ್ ಮಾಡೋದು ಬೆಸ್ಟ್. ಮತ್ತು ಮಾರ್ನಿಂಗು ನೈಟು 2 ಟೈಮ್ಸ್ ಫೇಸ್ ವಾಶ್ ಮಾಡಲೇಬೇಕು, ಮ್ಯಾಂಡೇಟ್ರಿ. ಯಾಕಂದರೆ ಫೇಸ್ ವಾಶ್ ಯಾವುದು? ಸಿಟೋಫಿಲ್ ಅದೇನೇ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೇ ನಿಮಗೆ ಲೋಷನ್ಸ್ ಎಲ್ಲ ಬರುತ್ತೆ, ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮೆಡಿಕಲ್ ಸ್ಟೋರ್ ಎಲ್ಲ ಕಡೆನೂ ಅವೈಲೇಬಲ್ ಇದೆ, ಈಗ ನಿಮಗೆ ಸಿಗತ್ತೆ ಕೂಡ. ಆಮೇಲೆ ನೈಟ್ ಕ್ರೀಮ್ಸು, ನಿವ್ಯಾ ಈ ಥರ ಮಲಗಬೇಕಾದಾಗ ನಾವು ಆಲ್ಮೋಸ್ಟ್ ಅದು ಕಡಿಮೆ ರೇಟಲ್ಲೇ ಸಿಗೋದು. ಹೌದು, ನಾನು ಹೇಳ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಕಡಿಮೆ, ಯಾಕಂದರೆ ಎಲ್ರಿಗೂ ವರ್ತ್ ಆಗಬೇಕು, ನಿಮಗೆ ಕೂಡ ಸಿಗಬೇಕು. ಯಾಕಂದರೆ ಈಗ ವಿಡಿಯೋ ನೋಡೋರು ಎಲ್ಲರೂ ಕಾಸ್ಟ್ಲಿ ತಗೊಳ್ತಾರೆ ಅನ್ನೋದು ಅದು ಹಾಗಾಗಿ ನಾನು ಕಡಿಮೆ ರೇಟ್ ಹೇಳ್ತಾ ಇದ್ದೀನಿ. ನಿಮಗೆ ಮಾಡ್ತಾ ಇರಬೇಕು ಕ್ರೀಮ್ಸ್ ನೈಟು ಮತ್ತು ಮಾರ್ನಿಂಗು 2 ಟೈಮ್ಸ್ ಯೂಸ್ ಮಾಡ್ತಾ ಇರಬೇಕು. ಯೂಸ್ ಮಾಡಿದ್ಮೇಲೆ ನೈಟ್ ಮಲಗಬೇಕಾದ್ರೆ ಒಳ್ಳೆ ಕಾಟನ್ನಿಂದ, ನ್ಯಾಪ್ಕಿನ್ನಿಂದ ಫೇಸ್ನ ಈ ಥರ ಟ್ಯಾಪ್ ಮಾಡಿ ಮಲ್ಕೊಳ್ಳೋದು ಬೆಟರ್. ಈಗೇನು ಮಾಡ್ತಾರೆ, ಎಲ್ಲರೂ ಟವೆಲ್ ತೊಗೊಂಡು ಸುಮ್ಮನೆ ಮುಖಕ್ಕೆಲ್ಲ ಉಜ್ಬಿಡ್ತಾರೆ. ಹಾಗೆಲ್ಲ ಮಾಡೋದು ಬೇಡ, ಯಾಕಂದರೆ ಆ ಟವಲಿರೋ ಅರ್ಧ ಡಸ್ಟು ಕೂಡ ಮತ್ತೆ ನಮ್ಮ ಸ್ಕಿನ್ನಿಗೆ ಬರುತ್ತೆ. ಅದಕ್ಕಂತ ಸಪ್ರೇಟ್ ನ್ಯಾಪ್ಕಿನ್ನು ಮತ್ತೆ ಏನು ಮಾಡಬೇಕು, ಟಿಶ್ಯೂ ಆಗಲಿ ಏನೇ ಆಗಲಿ ಈ ಥರ ಟ್ಯಾಪ್ ಮಾಡಿದಾಗ ನಾವು ಏನೇ ಯೂಸ್ ಮಾಡಿದ್ರು ಕೂಡ ಸ್ಕಿನ್ನಲ್ಲೇ ಇರುತ್ತೆ. ನಾವು ಯಾವಾಗಲೇ ಏನೇ ಕ್ರೀಮ್ ಯೂಸ್ ಮಾಡಿದ್ರು ಕೆಳಗಡೆಯಿಂದ ಮೇಲೆ ಯೂಸ್ ಮಾಡಬೇಕು, ಮೇಲಿಂದ ಕೆಳಗೆ. ಯಾಕಂದರೆ ನಮ್ದು ಓಪನ್ ಪೋರ್ಸು ಕ್ಲೋಸ್ ಇರುತ್ತೆ, ಈ ಸೈಡಲ್ಲಿ ಯಾವಾಗ ಡೈರೆಕ್ಷನಲ್ಲಿ ಮಾಡಬೇಕಂತ. ಹಾಗಾಗಿ ಎಲ್ರಿಗೂ ಏನು ಸಜೆಸ್ಟ್ ಅಂದರೆ, ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿ ಏನೇ ಮಾಡಿದ್ರು ಕೆಳಗಡೆಯಿಂದ ಮೇಲೆ ಯೂಸ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಆಮೇಲೆ ಸರ್ಕ್ಯುಲೇಷನ್ ಆಗುತ್ತೆ. ಆಮೇಲೆ ಈ 2 ಬೆರಳಿಂದ ಏನಿದೆ ಇದರಿಂದ ಈ ಬೆರಳೇನಿದೆ, ಈ ಬೆರಳಿಂದ ನಾವು ಐನ ಇದು ಮಾಡ್ಕೊಬರ್ಬೇಕು. ಡಾರ್ಕ್ ಸರ್ಕಲ್ ಏನಿದೆ ಇದನ್ನು ಈ ಥರ ಮಾಡಿದಾಗ ಡಾರ್ಕ್ ಸರ್ಕಲ್ ಮಸಾಜ್ ಮಾಡಿದಷ್ಟು ನಿಮಗೆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಈ 2 ಬೆರಳಿಂದನೂ ಕೂಡ ನಾವು ನಾರ್ಮಲ್ಲಾಗೆ ಮಸಾಜ್ ಮಾಡಬೇಕು. ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರು ಕೂಡ ನೀವು ಇದು 2 ಬೆರಳಲ್ಲೇ ಯೂಸ್ ಮಾಡಬೇಕು. ಯಾಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಒಂದು ನೀಟಾಗಿ ಕೂಡ ಆಗುತ್ತೆ. ಎಲ್ಲ ಫಿಂಗರ್ಸು ನಾವು ಯೂಸ್ ಮಾಡೋದು ಬೇಡ. ಓಕೆ, ಎಲ್ಲ ಶಾಪಲ್ಲೂ ಅವೈಲಬಲ್ಸ್ ಇದೆ. ಆಮೇಲೆ ನೀವು ಏನೇ ಯೂಸ್ ಮಾಡಿದ್ರೂ ನೀಟಾಗೆ ಯೂಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ತುಂಬ ನೀಟ್ಲಿ. ಮೇಕಪ್ ಅಂತ ಬಂದುಬಿಟ್ರೆ ಹೆಂಗೊಂದಂಗೆ ಮಾಡಿಕೊಂಡ್ರೆ ಅದು ಅಷ್ಟು ನೀಟು ಕಾಣಲ್ಲ. ತುಂಬ ನೀಟಾಗೆ ಮೇಂಟೈನ್ ನಾವು ಕಡಿಮೆ ರೇಟಿನ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕೂಡ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀಟಾಗೆ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೇ ಕಾಸ್ಟ್ಲಿ ತೊಗೊಂಡು ನಾವೇನೇ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಅದು ಸೂಟ್ ಆಗಲ್ಲ. ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು, ಇಷ್ಟು ಹೇಳ್ತೀನಿ. ಆಮೇಲೆ ಮೇಕಪ್ಸು ಎಷ್ಟೇ ನೀಟ್ ಮಾಡಿದ್ರು ಟ್ಯಾಪ್ ಮಾಡಿನೇ ಮೇಕಪ್ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗೇ ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಇವತ್ತು ಬಂದಿದ್ದು ಏರ್ ಸ್ಪಾ ಮಾಡಿಸ್ಲಿಕ್ಕೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ಶ್ರುತಿ ಮೇಡಮ್ ಸಿಕ್ಬಿಟ್ರು ನನಗೆ. ಕೇಳಿದೆ ಒಂದು ಸ್ವಲ್ಪ ಏನಾದರೂ ನಮ್ಮ ವ್ಯೂವರ್ಸ್ಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರೇನೋ ಅಂತ. ಅವರು ಕೂಡ ಓಕೆ ಅಂತ ಮಾತಾಡಿದ್ರು ನಿಮ್ಮ ಜೊತೆ. ನನಗೂ ಖುಷಿ ಆಯಿತು. ಯೂಶ್ವಲಿ ಯಾರೂ ಈ ಥರ ಮಾತಾಡಲಿಕ್ಕಿಲ್ಲ. ಬ್ಯೂಟಿಷಿಯನ್ ಅಂದರೆ ಇಲ್ಲೇ ಬರಲಿ, ನಮ್ಮ ಪಾರ್ಲರ್ಗೆ ಬಂದು ಅವರೆಲ್ಲ ಸಜೆಷನ್ ತೊಗೊಂಡು ಹೋಗಲಿ ಅನ್ನೋ ಥರ ಇರುತ್ತೆ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ಸಪೋರ್ಟ್ ಮಾಡ್ತೀವಿ. ಹಾಗೆ ಮಂಜುಶ್ರೀ ಜನರಲ್ ಲೈನ್ ಕಿಚನ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗಿದೆ ಇವ್ರ ಚಾನಲ್ಲು. ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮಗೆ ಮ್ಯಾಮ್ ನೋಡಿ ನನಗೆ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಇಲ್ಲೆಲ್ಲ ಟ್ರೆಡಿಷ್ನಲ್ ಅಲ್ಲ, ನೀವು ರಂಗೋಲಿ ಎಲ್ಲ ಹಾಕಿ ಒಂಥರ ಮನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಶ್ರುತಿ ಅವರು ಎಷ್ಟು ಚೆನ್ನಾಗಿ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಟ್ರು ಅಂತ. ಸೊ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಶ್ರುತಿ ಮ್ಯಾಮ್ ಅವರು ಕೊಟ್ಟಿರೋ ಏನು ಸಜೆಷನ್ ಮತ್ತು ಟಿಪ್ಸು. ಆ್ಯಂಡ್ ಈ ಒಂದು ಪಾರ್ಲರ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸೋದನ್ನು ಮರಿಬೇಡಿ. ಸೊ ಕಂಪ್ಲೀಟ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಾರ್ಲರ್ದು ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ, ಯಾವುದೇ ತೊಂದರೆ ಇಲ್ಲ, ಆರಾಮ್ಸೆ ಹೋಗ್ಬೋದು. ಹಾಗೆ ಇಲ್ಲಿ ಪ್ರಾಡಕ್ಟ್ಸ್ ಕೂಡ ಸೇಲ್ ಮಾಡ್ತಾರೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟನೂ ಆಯಿತು. ಹಾಗೆ ಈ ಒಂದು ಬ್ರ್ಯಾಂಚಸ್ ಏನಿದೆ ಶಿವಮೊಗ್ಗ, ಗೋವಾ ಮತ್ತು ದಾವಣಗೆರೆ ಎಲ್ಲ ಕಡೆನೂ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ನಿಯರ್ ಬೈ ಅನಿಸಿದರೆ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಶಿವಮೊಗ್ಗ ಮತ್ತು ಗೋವಾ ಎಲ್ಲ ಕಡೆನೂ ಈ ಒಂದು ಏನು ಆಲ್ಫಾ ಸ್ಪಾ ಇದೆ, ಎಲ್ಲ ಕಡೆ ಬ್ರ್ಯಾಂಚಸ್ಸು ಇದೆ, ಅವೈಲೇಬಲ್ ಇದೆ, ನೀವು ಕೂಡ ವಿಸಿಟ್ ಕೊಡ್ಬೋದು.
ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಖಂಡಿತ ನಿಮಗೆ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ ಆಗ್ಬೋದು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಟೇಕ್ ಕೇರ್, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಾಳೆನ ಒಂದು ವ್ಲಾಗ್ ಏನಿದೆ ತುಂಬಾ ಸ್ಪೆಷಲ್ ಆಗಿದೆ, ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಸೊ ಖಂಡಿತ ಮಿಸ್ ಮಾಡದೆ ಆ ಒಂದು ವ್ಲಾಗ್ ಕೂಡ ನೋಡಿ. ಅದು ಫುಡ್ ವ್ಲಾಗ್ ಆಗಿರುತ್ತೆ. ಸೊ ಅದನ್ನು ಕೂಡ ದಾವಣಗೆರೆನಲ್ಲೇ ಶೂಟ್ ಮಾಡಿರೋದು. ಸೊ ಆ ವ್ಲಾಗು ನೋಡ್ತೀರಾ ಅಂತ ಅಂದ್ಕೊತೀನಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್